ಹಲೋ ಹಾಯ್ ಗುಡ್ ಈವ್ನಿಂಗ್, ಹ್ಯಾಪಿ ಸೂರ್ಯವಾರ. ಈ ದಿನ ಎರಡು ವಿಶೇಷಗಳಿವೆ. ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಇನ್ನೊಂದು ಫಾದರ್ಸ್ ಡೇ. ನನ್ನ ಜೊತೆ ನಮ್ಮಪ್ಪ ಇಲ್ಲ ನಾನು ನೋಡೋದಕ್ಕೆ, ಆದರೂ ಸಹ ನನ್ನ ಅಪ್ಪನಿಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಒನ್ ಸೆಕೆಂಡ್. ಯಾಕಂತಂದರೆ ತಂದೆ ತಾಯಿಯೇ ದೇವರು, ಹಂಗೆ ಅದ್ರ ಜೊತೆಗೆ ಮದರ್ಸ್ಗೇನು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮದರನ್ನು ನನ್ನ ಜೊತೆ ಇಲ್ಲ, ಆದರೆ ಅವ್ರು ಕಲಿಸ್ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಗುಣಗಳು, ಮೌಲ್ಯಗಳು, ಧೈರ್ಯ, ಸ್ಥೈರ್ಯ, ಸಾಹಸ, ಸ್ಥಿತಪ್ರಜ್ಞೆ, ಎಂಥ ಸಂದರ್ಭದಲ್ಲೂ ಸಂದಿಗ್ಧ ಪರಿಸ್ಥಿತಿಯಲ್ಲೂ ತೆಗೆದುಕೊಳ್ಳುವ ಸ್ವತಂತ್ರ, ಸೂಕ್ತ, ಸರ್ವತೋಮುಖ ಬೆಳವಣಿಗೆಯ ಸರ್ವಾನುಮತದ ಸಮ್ಮತದ ನಿರ್ಧಾರ, ಅದನ್ನು ಜೀವನದ ಮೌಲ್ಯದ ಪಾಠವನ್ನು ಹೇಳಿಕೊಟ್ಟಿರ್ತಕ್ಕಂಥ ತಂದೆ ತಾಯಿಯವರಿಗೆ ನಾನು ವಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಅವರು ನಮಗೆ ನನ್ನದು ಇವತ್ತಿಲ್ಲ. ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಬೆಳಗ್ಗೆನೇ ಯೋಗ ಸ್ಕಿಟ್ ನಾನು ಹಾಕಿದೆ. ಇವತ್ತು ಸಿಂಪಲಾಗಿ 4-5 ಆಸನಗಳನ್ನು ಮಾಡಿದೆ. ನಾನು ಹೆಂಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ, ಯೋಗ ದಿನಾಚರಣೆ ದಿನವೇ ಯೋಗ ಮಾಡಿದ್ದೀನಿ. ಆಮೇಲೆ ನ್ಯೂಸ್ ಪೇಪರ್ ನೋಡಿದ ಮೇಲೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಗೊತ್ತಾಯಿತು. ಈ ಸ್ಕಿಟ್ ಮಾಡ್ತಕ್ಕಂಥ ಉದ್ದೇಶ ಮೌಢ್ಯತೆ ಹೇಗಿರುತ್ತದೆ ಜನರಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ವೆಲ್ಕಮ್ ಟು ಆಲ್ ಕನ್ನಡಿಗಾಸ್ ಟು ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ಆಲ್ಸೋ ಫುಲ್ ಥ್ಯಾಂಕ್ಸ್ ಟು ಆಲ್. ಕಷ್ಟದಲ್ಲಿ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತಕ್ಕಂಥ ಎಲ್ಲ ಅಪ್ಪಂದರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ, ಸಾಕು ತಂದೆಯರಿಗೆ ಎಲ್ಲರಿಗೂ ನಾನು ಹ್ಯಾಪಿ ಮದರ್ಸ್ ಡೇ, ಫಾದರ್ಸ್ ಡೇ ಅಂತಂದು ಹೇಳ್ತಾ ಇದ್ದೀನಿ. ಯೋಗ ದಿನಾಚರಣೆ ಮತ್ತು ಫಾದರ್ಸ್ ಡೇ ಶುಭಾಶಯಗಳೆಲ್ಲರಿಗೆ. ಈ ಸ್ಕಿಟ್ಟಲ್ಲಿ ಮೌಢ್ಯತೆ ಹೆಂಗಿರ್ತದಪ್ಪ ಅಂತಂದರೆ ನೋಡಿ, ಈ ವಿಷಯಗಳನ್ನು ಪ್ರೆಸೆಂಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಕಷ್ಟು ಮ್ಯಾಟ್ರ್ ಇದೆ ಈ ಜಗತ್ತಿನಲ್ಲಿ. 1980ರಿಂದ ಹಿಡಿದು 2026ವರೆಗೆ ಸುಮಾರು 46 ವರ್ಷದ ಭಾರತದ ರಾಜ್ಯದ ಇತಿಹಾಸದಲ್ಲಿ ಏನೇನೋ ಬದಲಾವಣೆಗಳಾಗ್ಬಿಟ್ಟಿದ್ದಾವೆ. ಇವತ್ತೇನಾಗ್ಬಿಡ್ತದೆ ಅಂತಂದರೆ ಮನುಷ್ಯ ಮೋಟಿವೇಶನ್ ಆಗಿಬಿಡ್ತಾನೆ, ಫುಲ್ ಮೋಟಿವ್. ಬಣ್ಣಕ್ಕೆ ಬೆರಗಾಗಬಾರ್ದು ಮತ್ತು ಬಟ್ಟೆಗೂ ಮರಳಾಗಬಾರ್ದು ಅಂತ ಹೇಳ್ತಾರೆ, ಅಥವಾ ಬಟ್ಟೆಗೆ ಬೆರಗಾಗಬಾರ್ದು ಬಣ್ಣಕ್ಕೆ ಮರಳಾಗಬಾರ್ದು ಅಂತ ಹೇಳ್ತಾರೆ. ಇವೆರಡು ಸೂತ್ರಗಳನ್ನು ಅನುಸರಿಸ್ಬಿಟ್ರೆ ಎಲ್ಲದೂ ಸೂಕ್ತ. ನಾನು ಈ ಮೌಢ್ಯತೆ ನಿವಾರಣೆ ಬಗ್ಗೆ, ಮೌಢ್ಯತೆ ಹೆಂಗಿರ್ತದೆ ಅನ್ನೋದರ ಒಂದು ಉದಾಹರಣೆ ಕೊಡ್ತೀನಿ. ನಾನು ನಿದರ್ಶನ ಒಂದು ಸ್ಪಷ್ಟವಾಗಿ ಪ್ರೆಸೆಂಟ್ ಮಾಡ್ತೀನಿ. ನಾನು ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಏನಪ್ಪ ಅಂತಂದರೆ, ಒಂದು ಗೂಳಿ, ಬುಲ್, ಅದೇನಂತ ಕರೀತಾರೆ, ಬುಲ್ ಗೂಳಿ, ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಅದಕ್ಕೇನೋ ಅದು ದುಡಿಮೆಗೆ ಒಂದು ದಂಧೆ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಜನಗಳು, ಆ ಥರದ ಒಂದು ಗೂಳಿನ ತಗೊಂಬಂದ್ಬಿಟ್ಟು ಆ ಒಂದು ದೇವಸ್ಥಾನದ ಮುಂದೆ 2 ಫೋಟೋ ಹಾಕ್ಬಿಟ್ಟಿರ್ತಾರೆ. ಅಪರಾಧಿಗಳು ಜೈಲಲ್ಲಿ ಇರ್ತಾರಲ್ಲ, ಅವ್ರನ್ನ ಬಿಡುಗಡೆ ಮಾಡೋಕ್ಕೆ 2 ಫೋಟೋ ಹಾಕ್ಬಿಟ್ಟು ಇಯರ್ ಬರೆದಿರ್ತಾರೆ. ನೋಡಿ, ಯಾವ ವರ್ಷದ ಅದೇ ಭಾವಚಿತ್ರ, ಒಂದೇ ಭಾವಚಿತ್ರ 2 ಇಯರ್ ಬರ್ತಿರ್ತಾರೆ. ಯಾವ ಭಾವಚಿತ್ರ ಹತ್ರ ಹೋಗುತ್ತೋ ಆ ವರ್ಷ ಅದು ಬಿಡುಗಡೆ ಆಗ್ತಾನಂತೆ, ಅಷ್ಟೇ. ಅದು ಬಿಡುಗಡೆ ಆಗ್ತಾನಂತೆ. ಆ ಗೂಳಿ ಯಾವ ಭಾವಚಿತ್ರದಕ್ಕೆ ಹೋಗುತ್ತೋ ಆ ವರ್ಷ ಅದು ಬಿಡುಗಡೆ ಆಗ್ತಾನಂತೆ. ಒಂದು ಭಾವಚಿತ್ರ ಇರ್ತದೆ, 2026 ಒಂದು ಕಡೆ, 2027 ಒಂದು ಕಡೆ. 26 ಕಡೆ ಹೋದ್ರೆ 26 ಬಿಡುಗಡೆ ಆಗ್ತಾನಂತೆ, 27 ಕಡೆ ಹೋದ್ರೆ 27 ಬಿಡುಗಡೆ ಆಗ್ತಾನಂತೆ. ನಾನು ಇದೇನಪ್ಪ ಡಿಫ್ರೆಂಟ್ ಐತಿ ವಿಡಿಯೋ ಅಂತ ನೋಡ್ಕೆ ಅಂತಿದ್ದೆ. ಮೌಢ್ಯತೆ, ಮೂಢನಂಬಿಕೆ, ಮೌಢ್ಯತೆ ಬೇರೆ, ದೇವರ ಪರಿಕಲ್ಪನೆ ಬೇರೆ. ದೇವರ ಪರಿಕಲ್ಪನೆ ಬೇರೆ, ಮೌಢ್ಯತೆ ಬೇರೆ. ಇವತ್ತು ಯಾವ ವಾರ? ಸೂರ್ಯವಾರ. ಸೂರ್ಯ ನಮಸ್ಕಾರ ಮಾಡ್ಬೇಕು. ಜಪಾ ಕುಸುಮ ಸಂಖ್ಯಾಶಂ ಕಾಶ್ಯಪೇಯಂ ಮಹಾದ್ಯುತಂ ತಮೋರಿ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರ ಜಪ ಮಾಡಿಬಿಟ್ರೆ ಎಷ್ಟೋ ರೋಗಗಳು ದೂರ ಆಗ್ಬಿಟ್ಟು, ನೋಡಿ ಟೆನ್ಷನ್ ದೂರ ಆಗ್ಬಿಟ್ಟು. ನನಗೆ ಮಂತ್ರ ಶಕ್ತಿ ಎಲ್ಲ ಶಕ್ತಿಗಿಂತಲೂ ದೊಡ್ಡ ಶಕ್ತಿ. ನಾನು ಹೇಳ್ತಾ ಇದ್ದೀನಿ. ಅವಾಗ ನಾನು ವಿಡಿಯೋ ನೋಡ್ತಾ ಇರಬೇಕಾದ್ರೆ 2026 ಕಡೆಗೆ 2 ಬಾಳೆಹಣ್ಣು ಇಟ್ಟಾರೆ ಆ ಫೋಟೋದ ಮೇಲೆ. ಆ ಕಲ್ಕಂಬ, ಒಂದು ಏನೋ ಟೆಂಪಲ್ ಇದ್ದಂಗಿದೆ, ಮುಂದೆ 2 ಕಲ್ಕಾಲ್ ಗುಂಚಿಗಳಿದ್ದಾವೆ, ಕಲ್ಕಾಲ್ ಕಂಬಗಳಿದ್ದಾವೆ, ಸ್ಟೋನ್ ಕಂಬಗಳು, ಸ್ಟೋನ್ ಪಿಲ್ಲರ್ಗಳಿದ್ದಾವೆ. 2 ಫೋಟೋ ಇಟ್ಟಾರೆ. 2026, 2027 ಅಂತೆ. ಎಲ್ಲ ವ್ಯಕ್ತಿಗಳಿಗೂ ಗೌರವ ಕೊಡಬೇಕು ನಿಷ್ಪಕ್ಷಪಾತವಾಗಿ, ಅದು ವಿಷಯ ಬೇರೆ. ಅಪರಾಧಿಗಳು ಜೈಲಲ್ಲಿ ಇರ್ತಾರಲ್ಲ, ಸೊ ಜೈಲಲ್ಲಿ ಅಪರಾಧಿಗಳು ಏನೋ ಒಂದು ಜೈಲಲ್ಲಿ ಇರ್ತಾರಲ್ಲ, ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಗೂಳಿ ಸಿಗ್ನಲ್ ಕೊಡ್ತಕ್ಕಂತೆ. ನಾನು ನೋಡ್ತಾ ಇದ್ದೆ ವಿಡಿಯೋ. 2026, 27 ಬರ್ತಾರೆ. ಅದೇ ಫೋಟೋ ಈ ಕಡೆಗೆ ಒಂದಿಟ್ರೆ, ಈ ಕಡೆ ಒಂದಿಟ್ರೆ, ಫೋಟೋ ಕೆಳಗೆ ಏರ್ ಬರ್ತಾರೆ. ಅಲ್ಲಿ ಮೇಲೆ 2 ಬಾಳೆಹಣ್ಣು ಇಟ್ಟಾರೆ. ಬಾಳೆಹಣ್ಣು ಬನಾನಾಸ್ 2 ಬಾಳೆಹಣ್ಣು ಇಟ್ಟಾರ ಮೇಲೆ.
ನಡೆಯಪ್ಪ ಗೂಳಿ ನಡೆಯಪ್ಪ ಎಲ್ಲಿಗೆ ಹೋಗ್ತದೆ ಹೋಗಪ್ಪ ಅಂತ ಕಳಿಸ್ತಾರೆ. ಅದು 2 ಬಾಳೆಹಣ್ಣು ಎಲ್ಲಿಟ್ಟಾರ ಅಲ್ಲಿಗೆ ಹೋಗಿ 2 ಬಾಳೆಹಣ್ಣು ಮುಗಿಸಿ ನೋಡಿ ತಿಂದುಬಿಡ್ತು. ಬಾಳೆಹಣ್ಣು ತಿನ್ನೋಕೆ ಹೋಗೈತೆ ಹೊರತು 2020 ಫೋಟೋದ ಬಿಡುಗಡೆ ಆಗ್ತಂತ ಕೇಳೋಕೆ ಹೋಗಿಲ್ಲ. ಪ್ರಾಣಿಗೆ ಏನು ಗೊತ್ತು? ಮೂಕ ಪ್ರಾಣಿಗೆ ಏನು ಗೊತ್ತು? ಅದನ್ನು ನಾವು ನಿಜ ಒಂದು ಕಲ್ಪನೆ ನಂಬಿಕೆ, ಒಂದು ನಮ್ಮ ಪ್ರಾಚೀನ ಇತಿಹಾಸದಿಂದಲೂ ಒಂದು ನಂದಿಯನ್ನು ಪೂಜೆ ಮಾಡ್ತೀವಿ, ಎಲ್ಲ ಪೂಜೆ ಮಾಡ್ತೀವಿ, ಅದು ಓಕೆ. ಆ ವಿಷಯ ಬೇರೆ. ದಟ್ ಈಸ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಆ್ಯಂಡ್ ಎಥಿಕಲ್ ಸ್ಪಿರಿಚುವಲ್ ಕಾನ್ಸೆಪ್ಟ್, ರಿಲಿಜನಲ್ ಕಾನ್ಸೆಪ್ಟ್, ದಟ್ ಈಸ್ ಸಪ್ರೇಟ್ ಮ್ಯಾಟರ್. ಈ ಮತ್ತೆ ಗೂಳಿ ಈ ಕಡೆ ಬಂತು. ಈ ಕಡೆ ಬಂದಮೇಲೆ ಪುನಃ ಮತ್ತೆ ಇನ್ನೊಂದು ಸಲ ಕಳಿಸ್ಬೇಕಲ್ಲ. ಪುನಃ ಮತ್ತೆ ಬಾಳೆಹಣ್ಣಿದೇವಂತ ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಂತು. ಬಾಳೆಹಣ್ಣು ಇಲ್ದಾಗ ಒಂದು ಸ್ವಲ್ಪ ತೋರಿಸ್ಬೇಕಲ್ಲ. ನಮ್ಮಂತ ಬುದ್ಧಿವಂತರು ಬಾಳೆಹಣ್ಣು ಸುತ್ತ ಅಬ್ಸರ್ವ್ ಮಾಡ್ತೀವಿ ನಾವು. ಮೌಢ್ಯತೆ ಹೆಂಗೆ ಕೆಲಸ ಮಾಡ್ತಾ ಇದೆ ನೋಡಿ. ಪುನಃ ಮತ್ತೆ ಹೋಯ್ತು. ಮತ್ತೆ ಇನ್ನೇನಾದರೂ ಬಾಳೆಹಣ್ಣು ತಿಂದ್ಮೇಲೆ ಮತ್ತೆ ಅಲ್ಲಿ ಸಿಗ್ತಾವನೋ ಬಾಳೆಹಣ್ಣು ಅಂತ 2ನೇ ಸ್ವಲ್ಪ ಬಾಳೆಹಣ್ಣು ಇಟ್ಟಿರಲಿಲ್ಲ, ಖಾಲಿ ಜಾಗ ಇತ್ತು. ಯಾಕಂದ್ರೆ ನೋಡೋರಿಗೆ ನಂಬಿಕೆ ಬರ್ಬೇಕಲ್ಲ. ವಿಡಿಯೋ ಕಟ್ಟು ಪೇಸ್ಟ್ ಮಾಡ್ತಾರೆ. ಮಾಡಿದ್ಮೇಲೆ ಬಾಳೆಹಣ್ಣು ಇರ್ತಕ್ಕಂಥ ವಿಡಿಯೋ ತೆಗೆದ್ಮೇಲೆ ಮತ್ತೆ ಪುನಃ ನಂಬಿಕೆ ಬರ್ಬೇಕಲ್ಲ. ಪುನಃ ಹಿಂಗೆ ಹೋಗ್ತದೆ. ಹೋಗಿ ಮತ್ತೆ ಬಾಳೆಹಣ್ಣು ಸಿಗ್ತಾವ ಅಂತ ಹಿಂಗೆ ಮೂಸಿ ನೋಡ್ಕೊಂಡು ನಿಂದಿರ್ತದೆ. ಅದೇ ವರ್ಷದ ಹತ್ರ ಗುಳಿ ವರ್ಷದ ಹತ್ರ ಮತ್ತೆ ಹಿಂಗೆ ಮೂಸಿ ನೋಡ್ಕೊಂತ ನಿಂದಿರ್ತದೆ. ಆ ಫೋಟೋದ ಹತ್ರ ಹೋಯ್ತು ನೋಡು 2026 ಕಡೆಗೆ ಆ ವ್ಯಕ್ತಿ ಹತ್ರ ಹೋಯ್ತು. ಬಿಡುಗಡೆ ಆಗ್ತಾನೆ. ಮತ್ತೆ ಇನ್ನೊಂದ್ಸಲ ಬಿಡ್ತಾರೆ, ಹೋಗಪ್ಪ ಗುಳಿ ಅಂತ. ಮತ್ತೆ ಅಲ್ಲಿ ಬಾಳೆಹಣ್ಣು ಸಿಗ್ತಾವ ಅಂತ ಹೋಗಿ ನಿಂದಿರುತ್ತೆ. ಮತ್ತೆ ಬಿಡುಗಡೆ ಆಗ್ತಾನೆ. ಸಿಗ್ನಲ್ ಕೊಟ್ಟು ನೋಡು. ಹಿಂದೆ ಇಂಥವ್ರು ಮುಖ್ಯಮಂತ್ರಿ ಆಗ್ತಾರಂತ ಇದೇ ಸಿಗ್ನಲ್ ಹಿಂಗೆ ಕೊಟ್ಟಿತ್ತು. ಮುಖ್ಯಮಂತ್ರಿ ಆದರು, ರೀಸೆಂಟಾಗಿ ಮುಖ್ಯಮಂತ್ರಿ ಚೇಂಜ್ ಆದರಂತೆ. ಘನತವೆತ್ತ ಮಾನ್ಯ ಕರ್ನಾಟಕದ ಹಿರಿಯ ರಾಜಕಾರಣಿ, ಹೆಸರಂತ ಹೇಳಲ್ಲ, ಮುಖ್ಯಮಂತ್ರಿ ಅಧಿಕಾರ ಸ್ಥಾನ ಬಿಟ್ಟುಕೊಟ್ಟಿರೋದಕ್ಕೆ ಇರಬೇಕು, ಅವಕಾಶ ಕೊಡೋಣಂತ ಕೊಟ್ಟಿದ್ದಾರೆ. ಗುಳಿ ಬಂದು ನಿಂತದಕ್ಕಲ್ಲ, ಮೌಢ್ಯತೆ ಕೆಲಸ ಮಾಡ್ತಾ ಇದೆ. ಮತ್ತೆ ಕಳಿಸಿದ್ರು. ಮತ್ತೆ ಬಾಳೆಹಣ್ಣು ಸಿಗ್ತಾವನಂತ ಹೋಯ್ತು. ಯಾಕಂದ್ರೆ 2 ಬಾಳೆಹಣ್ಣು ತಿಂದಿರುತ್ತಲ್ಲ, ಸವಿಗೆಲ್ತಿರ್ತಲ್ಲ, ಮತ್ತೆ ಅಲ್ಲಿ ಹೋಗಿ ನಿಂತಿರುತ್ತೆ ಆ ಗುಳಿ. ಅದೇ ಏನಂತ ಸಿಗ್ನಲ್ ಕೊಟ್ಟು ಬಿಡುಗಡೆ ಆಗ್ತದೆ. ಎಲ್ಲಿದ್ದಲ್ಲಿಗೆ ಲಿಂಕು. ಈ ಮೂಢನಂಬಿಕೆ ಮೌಢ್ಯತೆ ಹೆಂಗೆ ಕೆಲಸ ಮಾಡ್ತದೆ? ಮೂಕ ಪ್ರಾಣಿಗಳನ್ನ ಎದಕ್ಕೆ ಬಳಸ್ಕೊತಾ ಇದ್ದಾರೆ? ವಸ್ತುನಿಷ್ಠವಾಗಿರ್ತಕ್ಕಂಥ ಸಾಬೀತಿಗೆ ಮನುಷ್ಯನು ಹುಡುಕ್ಬೇಕು. ಅಂಥದ್ರಲ್ಲಿ ಹೋಗಿ ಮೂಕ ಪ್ರಾಣಿಗಳನ್ನ ಹಿಂಗೆ ಬಳಸ್ಕೊಂಡ್ರೆ ಎಲ್ಲಿದ್ದಲ್ಲಿ ಲಿಂಕ್ ಕೊಡ್ತಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಕಾನೂನು, ಧರ್ಮ ಇವೆರಡು ಮತ್ತು ದೇವರು ಇವೆರಡು ಎಲ್ಲ ಮಾನವನ ಚಟುವಟಿಕೆಗಳಿಂತಲೂ ದೊಡ್ಡವು. ಎಲ್ಲ ಮಾನವನ ಚಟುವಟಿಕೆಗಳಿಂತಲೂ ದೊಡ್ಡವು. ರುದ್ರಾಕ್ಷುರುಕ್ಷ ಬೀಜಾಯ ಭೂತಿ ಸಂಭೂತಿ ಹೇತುವೆ ನೇತ್ರತ್ರಯಾಯ ಸರ್ವಲೋಕ ಹಿತಾರ್ಥಿನಿ ಅಂತ ಹೇಳ್ತಾರೆ. ವಿಭೂತಿ ಧಾರಣ ಮಹಾಮಂತ್ರಸ ಪಿಪ್ಪಲಾದ ಋಷಿ ದೇವಿ ಗಾಯತ್ರಿ ಚಂದ್ರಃ ಕಾಲಗ್ನಿ ರುದ್ರೋ ದೇವತಾ ಅಗ್ನಿರತಿ ಬೀಜಂ ಭಸ್ಮೈತಿ ಶಕ್ತಿ ಶ್ವೇತ ಕೀಲಕಂ ಮಮ ಶಿವಜ್ಞಾನ ಸಂಪತ್ ಸಿದ್ಧಾರ್ಥಂ ಅಂತ ಹೇಳ್ತಾರೆ. ಇಂಥ 100 ಮಂತ್ರಗಳನ್ನು ಕಲ್ತಿದ್ದೀನಿ ನಾನು. ಅದಕ್ಕೋಸ್ಕರ ದೇವರ ಪರಿಕಲ್ಪನೆ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಹಾಕೊಂಡಿರೋದು ಟೈ ಮತ್ತು ಕೋಟು. ಇಂಟ್ರೆನ್ಸಿಕ್ ಆಗಿರೋದೇ ಬೇರೆ. ಮನುಷ್ಯನು ಹೆಂಗಿರಬೇಕು ಅನ್ನೋದು, ಮೌಢ್ಯತೆ ಮೂಢನಂಬಿಕೆ ಹೆಂಗಿದೆ, ಅಜ್ಞಾನವಂತ ಜನರನ್ನು ಹೆಂಗೆ ನಂಬಿಸ್ತಾರೆ, ಸಮಾಜದಲ್ಲಿ ಹೆಂಗೆ ದಾರಿ ತಪ್ಪಿಸ್ತಾರೆ. ಮನುಷ್ಯನ ವೈಜ್ಞಾನಿಕ ಕೊರತೆ ಇದೆ, ವೈದ್ಯಕೀಯ ಮನೋಭಾವ ಕೊರತೆ ಇದೆ. ಮೂಲತಃ ಉತ್ತರ ಕರ್ನಾಟಕದ ನಾನು. ತುಂಬ ಮೌಢ್ಯತೆ ಇದೆ ಅಲ್ಲಿ, ಸಿಕ್ಕಾಪಟ್ಟೆ ಮೌಢ್ಯತೆ ಇದೆ, ಹೋಗಲ್ಲ. ಯಾಕಂದರೆ ಶಿಕ್ಷಣ ಬೆಳಿಬೇಕು, ಮಾನವ ಧೈರ್ಯ ಸ್ಥೈರ್ಯ ಸಾಹಸ ಗುಣಗಳನ್ನು ಬೆಳೆಸ್ಕೋಬೇಕು, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು, ವೈದ್ಯಕೀಯ ಮನೋಭಾವ ಬೆಳೆಸ್ಕೋಬೇಕು, ತಾಂತ್ರಿಕ ಮತ್ತು ಮನೋಭಾವಗಳನ್ನು ಬೆಳೆಸ್ಕೋಬೇಕು, ಶೈಕ್ಷಣಿಕ ಮನೋಭಾವಗಳನ್ನು ಬೆಳೆಸ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಖಂಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಗೂಳಿ ಬಾಳೆಹಣ್ಣಿಟ್ಟು ಬಿಡ್ತಕ್ಕಂಥ ಮೌಢ್ಯತೆಯನ್ನು ಖಂಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಜವಾದ ಅವರೊಬ್ಬ ವೈದ್ಯರು, ಅವರೊಬ್ಬ ಸಮಾಜ ವಿಜ್ಞಾನಿಗಳು, ಅವರೊಬ್ಬ ಶಿಕ್ಷಣ ತಜ್ಞರು, ಅವರೊಬ್ಬ ರಾಜಕೀಯ ವಿಶ್ಲೇಷಕರು, ಅವರೊಬ್ಬ ಏಳಿಗೆಯ ಧೀಮಂತರು. ಅವರು ಇಡೀ ಲಿಖಿತ ದೊಡ್ಡ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥ, ಜಗತ್ತಿಗೆ ಬರೆದುಕೊಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲು ನಾನು ನಮಸ್ಕಾರ ಮಾಡೋದು ಈ ಭಾರತ ಸಂವಿಧಾನಕ್ಕೆ. ಇಲ್ಲಿದೆ ನೋಡಿ, ಈ ಭಾರತ ಸಂವಿಧಾನಕ್ಕೆ ನಾನು ನಮಸ್ಕಾರ ಮಾಡೋದು. ನಮ್ಮ ಭಾರತದ ಸಂವಿಧಾನ ಇದನ್ನು ಬರೆದುಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌಢ್ಯತೆ ಸಮಾಜದಲ್ಲಿ ಹೆಂಗಿದೆ, ಇಂಥ ಮೌಢ್ಯತೆಗಳನ್ನು ಖಂಡಿಸಿದ್ದು. ಅಂತರ್ತಂತ್ರ ಮೌಢ್ಯತೆಯನ್ನು, ಬಡಜನರ ಶೋಷಣೆಯನ್ನು, ಅಜ್ಞಾನದಿಂದ ಬಡಜನರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಇರಲಿ, ಅವೆಲ್ಲ ಹೇಳೋದು ಬೇಡ, ಸಾಕಷ್ಟು ವಿಷಯ ಇದೆ. ಇಂಥ ಒಂದು ಮೂಢನಂಬಿಕೆಯನ್ನು ಖಂಡಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೊಬ್ಬ ಸಮಾಜ ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಸಮಾಜ ಸುಧಾರಕರು ಮತ್ತು ರಾಜಕೀಯ ವಿಶ್ಲೇಷಕರು, ರಾಜಕೀಯ ತಜ್ಞರು, ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಆ ಥರದ
ಮನೋಭಾವ. ಅವ್ರು ಹೇಳ್ತಾರೆ ಭಾರತದ ಅಭಿವೃದ್ಧಿ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸಾಮಾನ್ಯ ಜನರು ಎಲ್ಲಿವರೆಗೆ ಕ್ಯೂ ನಿಂದಿರ್ತಾರಲ್ವಾ, ಕ್ಯೂ ಇರಲಿ, ಗಾಡ್ ಈಸ್ ಗ್ರೇಟ್ ಅಲ್ಲ ಒಂದು ಕಡೆ ಇರ್ತದೆ. ಆದರೆ ನೆಟ್ವರ್ಕಿಂಗ್ ಹೆಂಗಿದೆ, ದಂಧೆ ನೆಟ್ವರ್ಕಿಂಗು, ದೇವಸ್ಥಾನಗಳ ಮೇಲೆ ಕ್ಯೂ ನಿಂದಿರ್ತಕ್ಕಂಥ ಸಾಮಾನ್ಯ ಮಹಿಳೆಯರು ಎಂದು ಗ್ರಂಥಾಲಯದಲ್ಲಿ ಪುಸ್ತಕ ಓದುವುದಕ್ಕಾಗಿ ಕ್ಯೂ ನಿಂದಿರ್ತಾರಲ್ಲ, ಅವತ್ತು ದೇಶ ಉದ್ಧಾರ ಆಗ್ತದೆ ಅಂತ ಹೇಳಿದ್ದಾರೆ. ಆ ಕನಸು ಇನ್ನೂ ನನಸಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇನ್ನೂ ನನಸಾಗಿಲ್ಲ. ಯಾವಾಗ ಆಗ್ತದೆ ನನಸು? ಈ ಥರ ಮೂಕ ಪ್ರಾಣಿಗಳನ್ನ ಮೌಢ್ಯತೆಗೆ ಬೆಳೆಸ್ಕೊಂಡು ಹೆಂಗೆ ವಂಚಿಸ್ತಾ ಇದ್ದಾರೆ ಜನರನ್ನು, ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಜನರನ್ನು, ಎಲ್ಲಿದ್ದೆಲ್ಲಿ ಲಿಂಕ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಥ ವಿಡಿಯೋಗಳಿಗೆ ಬಲಿಯಾಗಬೇಡಿ. ಜನಸಾಮಾನ್ಯರೇ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ವೈಚಾರಿಕವಾಗಿ ಯೋಚನೆ ಮಾಡಿ, ಪ್ರಗತಿಪರ ದೃಷ್ಟಿಯಿಂದ ಆಲೋಚನೆ ಮಾಡಿ, ವೈದ್ಯಕೀಯ ಜ್ಞಾನವನ್ನು ಬೆಳೆಸ್ಕೊಂಡು ಆರೋಗ್ಯವಂತರ ಬರ್ಕೊಂಡು ಅಂತ ಹೇಳ್ತೀವಿ. ಸ್ಕಿಟ್ಟನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗಲ್ಲ 10 ನಿಮಿಷ ಆಗ್ತಕ್ಕಂತು ಬರ್ತಕ್ಕಂಥ ಹನಿ ಕಥಾ ಸಂಕಲನ, ಇನ್ನೂ ಕೆಲವು ಕಥೆಗಳ ಸಂಗ್ರಹ ನಂತರ ಒಂದು ಕೃತಿ ಬಿಡುಗಡೆ ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.